ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಡೀಪ್ ಸೀಕ್ ಕಳೆದ ವಾರ ಲಾಂಚ್ ಆಗಿರೋ ಚೀನಾ ಮೂಲದ AI ಅಪ್ಲಿಕೇಶನ್. ಈ ಡೀಪ್ ಸೀಕ್ ಅಪ್ಲಿಕೇಶನ್ ಅಮೆರಿಕದ ಆಪ್ ಸ್ಟೋರ್ ಲಿಸ್ಟ್ನಲ್ಲಿ ಈಗಾಗಲೇ ಅಗ್ರಸ್ಥಾನಕ್ಕೇರಿದೆ. ಚಾಟ್ GPT ಹಿಂದಿಕ್ಕಿ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಉಚಿತ ಅಪ್ಲಿಕೇಶನ್ ಆಗಿದೆ. ಈ ಬೆಳವಣಿಗೆ ಅಮೆರಿಕದ ತಂತ್ರಜ್ಞಾನ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿಬಿಟ್ಟಿದೆ. ಎನ್ವಿಡಿಯಾ, ಮೈಕ್ರೋಸಾಫ್ಟ್ ಮತ್ತೆ ಮೆಟಾದಂತಹ AI ಸಂಬಂಧಿತ ಸಂಸ್ಥೆಗಳ ಷೇರುಗಳು ದೊಡ್ಡ ಕುಸಿತ ಕಂಡಿದೆ. US ಈಗಾಗಲೇ ರಫ್ತು ನಿಷೇಧ ಹೇರಿರುವಂತಹ ಎನ್ವಿಡಿಯಾ A100 ಚಿಪ್ಗಳನ್ನು ಇದರಲ್ಲಿ ಬಳಸಿದ್ದು ಇದು ಡೀಪ್ ಸೀಕ್ನ ಯಶಸ್ಸಿಗೆ ಕಾರಣವಾಗಿದೆ. ಡೀಪ್ ಸೀಕ್ R1 ಮಾಡೆಲ್ ಓಪನ್ AIನ 01 ಮಿನಿ ಮಾಡೆಲ್ಗೆ ಹೋಲಿಸಿದ್ರೆ ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸ್ತಾ ಇದೆ. ಇದಲ್ಲದೆ ಆರ್ಟಿಫಿಷಿಯಲ್ ಅನಾಲಿಸಿಸ್ ನಡೆಸಿದ ಸಂಶೋಧನೆ ಡೀಪ್ ಸೀಕ್ನ R1 ಮಾಡೆಲ್ ಒಟ್ಟಾರೆ ಗುಣಮಟ್ಟದ ವಿಚಾರದಲ್ಲಿ ಟೆಕ್ ದೈತ್ಯರಾದ ಗೂಗಲ್, ಮೆಟಾ ಮತ್ತು ಆಂಥ್ರೋಪಿಕ್ ಅಭಿವೃದ್ಧಿಪಡಿಸಿದ ಮಾದರಿಗಳನ್ನು ಮೀರಿಸುತ್ತೆ ಅಂತ ಬಹಿರಂಗಪಡಿಸ್ತಾ ಇದೆ. ಆದರೆ ಈ ಅಪ್ಲಿಕೇಶನ್ ಬಳಸೋಕ್ಕೂ ಮುನ್ನ ಭಾರತ ಮತ್ತು ಭಾರತೀಯರು ಎಚ್ಚರ ವಹಿಸಬೇಕಾದ ಅಗತ್ಯವಿದ್ದಂತೆ ಕಾಣ್ತಾ ಇದೆ. ಈ ಅಪ್ಲಿಕೇಶನ್ನ ಬಳಸಿದ ಭಾರತೀಯ ಬಳಕೆದಾರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಡೀಪ್ ಸೀಕ್ ಚಾಟ್ ಬಾಟ್ನೊಂದಿಗಿನ ಸಂಭಾಷಣೆಯನ್ನು ಬಹಿರಂಗಪಡಿಸಿದ್ದಾರೆ. ಈ ವ್ಯಕ್ತಿಯ ಪ್ರಶ್ನೆಗೆ ಡೀಪ್ ಸೀಕ್ನ ಉತ್ತರ ಹುಬ್ಬೇರಿಸುವಂತೆ ಮಾಡಿದೆ. ಅರುಣಾಚಲ ಪ್ರದೇಶ ಸೇರಿದ ಹಾಗೆ ಭಾರತದ ಈಶಾನ್ಯ ರಾಜ್ಯಗಳ ಕುರಿತಾದ ಪ್ರಶ್ನೆಗೆ ಚೀನಾದ ಚಾಟ್ ಬಾಟ್ ಉತ್ತರಿಸೋದಕ್ಕೆ ನಿರಾಕರಿಸಿದೆ ಅಂತ ಚಾಟ್ನ ಸ್ಕ್ರೀನ್ ಶಾಟ್ ಒಂದನ್ನು ಈ ವ್ಯಕ್ತಿ ಹಂಚಿಕೊಂಡಿದ್ದಾರೆ. ಅರುಣಾಚಲ ಪ್ರದೇಶ ಭಾರತದ ರಾಜ್ಯ ಎಂಬ ಪ್ರಶ್ನೆ ಕೇಳಿದಾಗ ಚಾಟ್ ಬಾಟ್, ಕ್ಷಮಿಸಿ, ಅದು ನನ್ನ ಪ್ರಸ್ತುತ ವ್ಯಾಪ್ತಿಯನ್ನು ಮೀರಿದೆ, ಬೇರೆ ಏನನ್ನಾದರೂ ಮಾತನಾಡೋಣ ಅಂತ ಪ್ರತಿಕ್ರಿಯಿಸಿದೆ. ಭಾರತದ ಈಶಾನ್ಯ ರಾಜ್ಯಗಳನ್ನು ಹೆಸರಿಸು ಅಂತ ಕೇಳಿದಾಗ ಈ AI ಮತ್ತೆ ಅದೇ ತಪ್ಪಿಸಿಕೊಳ್ಳುವಂಥ ಉತ್ತರವನ್ನು ನೀಡಿದೆ. ಈ ಚಾಟ್ ಆಸಕ್ತಿಯನ್ನು ಹುಟ್ಟುಹಾಕಿದೆ. ಗಮನಾರ್ಹವಾಗಿ ಚೀನಾ ಅರುಣಾಚಲ ಪ್ರದೇಶವನ್ನು ದಕ್ಷಿಣ ಟಿಬೆಟ್ನ ಭಾಗ ಅಂತ ಹೇಳ್ಕೊಂಡ್ರೆ ಈಶಾನ್ಯ ರಾಜ್ಯ ದೇಶದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ ಅನ್ನೋದು ಭಾರತದ ಸ್ಥಿರ ನಿಲುವು. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ ಆಗಿದೆ. ಈಗಲೂ ಹೌದು, ಯಾವಾಗಲೂ ಹಾಗೆ ಇರುತ್ತೆ. ಅದರ ಜನ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಮೂಲಸೌಕರ್ಯ ಯೋಜನೆಗಳೊಂದಿಗೆ ಪ್ರಯೋಜನ ಪಡೆಯೋದನ್ನು ಮುಂದುವರಿಸ್ತಾರೆ ಅಂತ ವಿದೇಶಾಂಗ ಸಚಿವಾಲಯ 2024 ಮಾರ್ಚ್ನಲ್ಲೇ ಅಧಿಕೃತ ಹೇಳಿಕೆಯಲ್ಲೇ ತಿಳಿಸಿದೆ. ಜೊತೆಗೆ ಚೀನಾ ಪ್ರತಿಪಾದಿಸಿದ್ದ ಅಸಂಬದ್ಧ ಹಕ್ಕುಗಳು ಮತ್ತು ಆಧಾರರಹಿತ ವಾದವನ್ನು ಭಾರತ ತಿರಸ್ಕರಿಸಿದೆ. ಅರುಣಾಚಲ ಪ್ರದೇಶವನ್ನು ಭಾರತದ ಭಾಗ ಅಂತ ಅಮೆರಿಕ ಕೂಡ ಗುರುತಿಸಿದೆ. ಮತ್ತು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ಈಶಾನ್ಯ ಭಾರತೀಯ ರಾಜ್ಯದಲ್ಲಿ ಪ್ರಾದೇಶಿಕ ಹಕ್ಕುಗಳನ್ನು ಮುಂದುವರಿಸುವ ಯಾವುದೇ ಏಕಪಕ್ಷೀಯ ಪ್ರಯತ್ನಗಳನ್ನು ಬಲವಾಗಿ ವಿರೋಧಿಸ್ತೀವಿ ಅಂತ ಕೂಡ ಅಮೆರಿಕ ವಿದೇಶಾಂಗ ಇಲಾಖೆ ಕಳೆದ ವರ್ಷ ಹೇಳಿಕೆಯಲ್ಲಿ ತಿಳಿಸಿದೆ. ಆದರೂ ಡೀಪ್ ಸೀಕ್ ಮಾತ್ರ ಇದಕ್ಕೆ ಉತ್ತರಿಸೋದಕ್ಕೆ ತಯಾರಿಲ್ಲ. ಇದರ ಜೊತೆಗೆ ಈ ಅಪ್ಲಿಕೇಶನ್ ಮೇಲೆ ಮತ್ತೂ ಒಂದು ಆರೋಪ ಇದೆ. ಇದು ಅಗತ್ಯಕ್ಕೂ ಮೀರಿದ ಬಳಕೆದಾರರ ಡೇಟಾಗಳನ್ನು ಕಲೆಕ್ಟ್ ಮಾಡಿ ಚೀನಾ ಸರ್ವರ್ಗಳಿಗೆ ತಲುಪಿಸ್ತಾ ಇದೆ ಅನ್ನೋದು. ಹೀಗಾಗಿ ಈ ಹಿಂದಿನ ಟಿಕ್ಟಾಕ್ನಂತೆ ಈ ಡೀಪ್ ಸೀಕ್ ಕೂಡ ಭಾರತದಲ್ಲಿ ಉಸಿರಾಡೋದು ಮುಂದಿನ ದಿನಗಳಲ್ಲಿ ಕಷ್ಟವಾಗಬಹುದು. ಈ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.